ಇನ್ನು ದೂರಿನಲ್ಲಿ ಏನಿದೆ ಅನ್ನುವಂಥದ್ದನ್ನ ಡೀಟೇಲ್ಸ್ ನೋಡ್ತಾ ಹೋಗೋಣ. ನಾನು ಸುಮನಹಳ್ಳಿಯ ಸತ್ಯ ಅನುಗ್ರಹ ಅಪಾರ್ಟ್ಮೆಂಟ್ನಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿ ಕೆಲಸ ಮಾಡ್ಕೊಂಡಿದ್ದೇನೆ. ದಿನಾಂಕ 9/6/2024 ಬೆಳಿಗ್ಗೆ 8 ಗಂಟೆಗೆ ನಾನು ಅಪಾರ್ಟ್ಮೆಂಟ್ನಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿದ್ದೆ. ನಾನು ಅಪಾರ್ಟ್ಮೆಂಟ್ ಹತ್ರ ಬಂದಿದ್ದೆ. ಅಂದ್ರೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿರುವಂತಹ ಒಂದು ದೂರಿದು. ಸೊ ಆ ದೂರಿನ ಹಿನ್ನೆಲೆಯಲ್ಲಿ ಈಗಾಗಲೇ ಇವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ನೋಡಿ, ದೂರಿನಲ್ಲಿ ಏನಿದೆ ಅನ್ನುವಂಥದ್ದನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಅಪಾರ್ಟ್ಮೆಂಟ್ನ ಮುಂಭಾಗದ ಮೋರಿ ಪಕ್ಕದ ಟಾರ್ ರಸ್ತೆಯಲ್ಲಿ ಗಸ್ತು ಮಾಡಿಕೊಂಡು ನಾನು ಬರ್ತಾ ಇದ್ದೆ. ಪೇಟೆ ಚಿನ್ನಪ್ಪ ರಸ್ತೆಯ ಕ್ರಾಸ್ಗೆ ಹೋಗೋ ಸ್ವಲ್ಪ ದೂರದಲ್ಲಿ ಸುಮಾರು 30 ರಿಂದ 35 ವರ್ಷದ ಅಪರಿಚಿತ ವ್ಯಕ್ತಿಯ ಒಂದು ಮೃತದೇಹ ರಸ್ತೆಯ ಪಕ್ಕದಲ್ಲಿ ಬಿದ್ದಿರೋದು ನನ್ನ ಕಣ್ಣಿಗೆ ಬಿತ್ತು ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ ದೂರನ್ನ ಕೊಟ್ಟಿರೋದು. ಅಂದ್ರೆ ಫಸ್ಟ್ ನೋಡಿರೋದು ಸೆಕ್ಯೂರಿಟಿ ಗಾರ್ಡ್. ಇಲ್ಲಿ ಆ ಮೃತದೇಹ ಯಾವಾಗ ಕಣ್ಣಿಗೆ ಬಿತ್ತು ತಕ್ಷಣಕ್ಕೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೆಕ್ಯೂರಿಟಿ ಗಾರ್ಡ್. ಅವ್ರು ಕೊಟ್ಟಂತಹ ಒಂದು ದೂರಿನ ಆಧಾರದ ಮೇಲೆ ತನಿಖೆಯನ್ನ ಮಾಡಿದಾಗ ಇದು ಯಾರ ಶವ ಅಂತ ಹೇಳಿ ಹುಡುಕಿದಾಗ ಸೊ ಗೊತ್ತಾದಂತಹ ವಿಚಾರ, ಇದು ಚಿತ್ರದುರ್ಗ ಮೂಲದವರು ಒಬ್ಬ ರೇಣುಕಾ ಸ್ವಾಮಿ ಅಂತ ಹೇಳಿ. ಸೊ ಹಾಗಾಗಿ ಗೊತ್ತಾಗುತ್ತೆ, ಅಲ್ಲೊಂದು ಮೃತದೇಹ ಕಂಡು ಬಂದಿರುತ್ತೆ. ನಂತರ ನಾನು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದೆ ಅನ್ನುವಂಥದ್ದನ್ನ ದೂರಿನಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿರುವಂತಹ ಒಂದು ದೂರಿನ ಆಧಾರದ ಮೇಲೆ ತನಿಖೆಯನ್ನ ಮಾಡಿದಾಗ ಗೊತ್ತಾಗಿದ್ದು ಈ ಶವ ರೇಣುಕಾ ಸ್ವಾಮಿ ಅವರ ಶವ ಅಂತೇಳಿ. ಇವತ್ತಿನ ಬಿಗ್ಗೆಸ್ಟ್ ಬ್ರೇಕಿಂಗ್ ಅಂತ ಹೇಳಿದ್ರೆ ನಟ ದರ್ಶನ್ ಅರೆಸ್ಟ್ ಆಗಿರುವಂತದ್ದು. ನಟ ದರ್ಶನ್ ಸೇರಿ 10 ಜನರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸೇರಿದಂತೆ 10 ಮಂದಿ ಅರೆಸ್ಟ್ ಆಗಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ವಿಚಾರಣೆ ನಡೀತಾ ಇದೆ. ವಿಜಯನಗರದ ಎಸಿಪಿ ಚಂದನ್ ಅವರ ನೇತೃತ್ವದ ತಂಡ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದೆ. ಅದು ಮೈಸೂರಿನ ರಾಡಿಸನ್ ಹೋಟೆಲ್ನಲ್ಲಿ 9ನೇ ತಾರೀಕು ಹೋಗಿ ತಂಗಿದ್ದಂತಹ ದರ್ಶನ್ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಇವತ್ತು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್, ಪಟ್ಟಣಗೆರೆ ಜಯಣ್ಣನ ಪುತ್ರ ವಿನಯ್, ಕಿರಣ್, ಮಧು, ಲಕ್ಷ್ಮಣ್, ಆನಂದ್ ಮತ್ತು ರಾಘವೇಂದ್ರ ಇವರೆಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ. ದರ್ಶನ್ ಸೇರಿ ಒಟ್ಟು 10 ಮಂದಿ ಬಂಧಿತ ಆರೋಪಿಗಳು. ನಟ ದರ್ಶನ್ ಅನ್ನ ಈಗ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಮತ್ತೊಮ್ಮೆ ಜೈಲು ಪಾಲಾಗ್ತಾರ ಹಾಗಾದ್ರೆ ನಟ ದರ್ಶನ್? ಯಾಕಂದ್ರೆ ಈ ಹಿಂದೆ ಪತ್ನಿಯ ಮೇಲೆ ಹಲ್ಲೆ ಅನ್ನುವಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ದಂತಹ ದರ್ಶನ್ ಅದಾದ ನಂತರ ಹೊರಗಡೆ ಬಂದಿದ್ರು. ಸೊ ಬಟ್ ಈಗ ಮತ್ತೊಮ್ಮೆ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಈಗ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದಾರೆ. ಈಗಾಗಲೇ ಅಲ್ಲಿ ವಿಚಾರಣೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಪ್ರಜ್ವಲ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಪ್ರಜ್ವಲ್, ಈಗ ಅನ್ನಪೂರ್ಣೇಶ್ವರಿ ನಗರದಲ್ಲೇನೆ 10 ಜನರನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈಗ? ರೆಹಮಾನ್, ಈಗಾಗಲೇ ದರ್ಶನ್ರನ್ನ ಬೆಳಗ್ಗೆ 9ವರೆಗೆ ಮೈಸೂರಿನಿಂದ ಬೆಳಗ್ಗೆ ಏನು ಕರ್ಕೊಂಡ್ಬಂದು ಇಲ್ಲಿಗೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ 9ವರೆಗೆ ಕರ್ಕೊಂಡ್ಬಂದು ಹಾಜರುಪಡಿಸುವಂತ ಕೆಲಸವನ್ನ ಆಗಿದೆ. ಇಲ್ಲಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಎಸಿಪಿ ಚಂದನ್ ಅವರು ಮತ್ತೆ ಅವರ ಟೀಮ್ ಏನಿದೆ ಅವ್ರ ಟೀಮೇ ಹೋಗಿ ದರ್ಶನ್ ಅವರನ್ನ ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಕರ್ಕೊಂಡ್ಬಂದ ನಂತರ ಇಲ್ಲಿಗೆ ಪಶ್ಚಿಮ ವಿಭಾಗದ ಡಿಸಿಪಿ ಆಗಿರುವಂತಹ ಗಿರೀಶ್ ಅವರು ಸಹಿತ ಬಂದಿದ್ದಾರೆ. ಸುಮಾರು 10 ಜನ ಪಟ್ಟಣಗೆರೆ ಜಯಣ್ಣ ಅವರ ಪುತ್ರ ವಿನಯ್ ಅವರಿಗೆ ಸೇರಿದಂತ ಒಂದು ಕಾರ್ ಶೆಡ್ ನಲ್ಲೇ ಈ ಒಂದು ಕೃತ್ಯ ನಡೆದಿದೆ ಅಂತ ಹೇಳಿ ಗೊತ್ತಾಗ್ತದೆ. ಮತ್ತೆ ಇದಕ್ಕೆ ಪ್ರಮುಖವಾಗಿ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ರಾಘವೇಂದ್ರ ಅಂತೇಳಿ ಈತ ಚಿತ್ರದುರ್ಗ ಮೂಲದವನು. ಈತ ಚಿತ್ರದುರ್ಗದಿಂದ ಇವನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದ. ಪ್ರಮುಖವಾಗಿ ಕಿಡ್ನಾಪ್ ಮಾಡ್ಬೇಕಾದ್ರೂ ಸಹಿತ ಇವನಿಗೆ ಫೋನಲ್ಲಿ ಮಾತಾಡ್ಕೊಂಡು ಮೆಸೇಜ್ ಅನ್ನ ಮಾಡ್ಕೊಂಡು ಯಾರ ರೇಣುಕಾ ಸ್ವಾಮಿ ಏನಿದೆ ಅವನಿಗೆ ಓರ್ವ ಹುಡುಗಿಯ ರೀತಿಯಲ್ಲಿ ಮಾತಾಡ್ಕೊಂಡು ಫಿಮೇಲ್ ವಾಯ್ಸ್ ನಲ್ಲಿ ಮಾತಾಡ್ಕೊಂಡು ಅವನನ್ನ ಒಂದ್ ಕಡೆ ಕರೆಸ್ಕೊಂತಾರೆ. ಆಮೇಲೆ ಅವನನ್ನ ಅಲ್ಲಿಂದ ಕಿಡ್ನಾಪ್ ಮಾಡ್ತಾರೆ ಅನ್ನೋದು ಸದ್ಯ ಈಗ ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಗೊತ್ತಾಗಿರುವಂತ ಅಂಶ. ಈಗ ಅವರನ್ನ ವಿಚಾರಣೆಯನ್ನ ಮಾಡ್ಲಾಗ್ತದೆ. ಮತ್ತೆ ಯಾರಿಗೆ ಮೆಸೇಜ್ ಅನ್ನ ಮಾಡಿದ್ದ ಅಂತ ನೋಡೋದಾದ್ರೆ ಪವಿತ್ರ ಗೌಡ ಅಂತೇಳಿ ದರ್ಶನ್ ಅವರ ಪತ್ನಿ ಅಂತ ಏನ್ ಹೇಳ್ತಾರೆ ಅವರಿಗೆ ಒಂದು ಮೆಸೇಜ್ ಅನ್ನ ಮಾಡಿದ್ದ ಅಂತ ಹೇಳಿ ಈಗ ಗೊತ್ತಾಗಿದೆ. ಹೀಗಾಗಿ ಅವರನ್ನು ಸಹಿತ ಪವಿತ್ರ ಗೌಡ ಅವರನ್ನು ಸಹಿತ ಆರನಗರದಲ್ಲಿ ಇದ್ದಂತವ್ರನ್ನ ಆರನಗರ ಪೊಲೀಸರು ವಶಕ್ಕೆ ಪಡೆದು ಅವ್ರನ್ನ ವಿಚಾರಣೆಗೆ ಪ್ರಾಥಮಿಕವಾಗಿ ಒಳಪಡಿಸಿ ನಂತರ ಅವರನ್ನ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಅಂದ್ರೆ ಎಲ್ಲಿ ಅನ್ನಪೂರ್ಣೇಶ್ವರ ನಗರದಲ್ಲಿ ಏನು 8 ರಿಂದ 10 ಜನ ಆರೋಪಿಗಳು ಏನಿದ್ದಾರೆ ಇಲ್ಲಿಗೆನೆ ಕರ್ಕೊಂಡ್ ಬರ್ತಾರೆ. 8 ರಿಂದ 10 ಜನ ಆರೋಪಿಗಳ ಪೈಕಿ ನೋಡೋದಾದ್ರೆ ದರ್ಶನ್, ಲಕ್ಷ್ಮಣ, ಆನಂದ್, ಕಿರಣ್ ಮತ್ತೆ ರಾಘವೇಂದ್ರ ಸೇರಿದಂತೆ ವಿನಯ್ ಸೇರಿದಂತೆ 10 ಜನ ಇದ್ದಾರೆ. ಈಗ ಇಲ್ಲಿಗೆ ಅವರನ್ನ ಕರ್ಕೊಂಡ್ ಬರುವಂತ ಕೆಲಸ ಆಗ್ತದೆ. ಮತ್ತೆ ಪೊಲೀಸ್ ಸ್ಟೇಷನ್ ಹತ್ರ ನೋಡ್ಬೇಕಂತ ಅಂದ್ರೆ ಸುಮಾರು KSRP ಪೊಲೀಸರನ್ನ ಸಹಿತ ನಿಯೋಜನೆಯನ್ನು ಮಾಡಿದ್ದಾರೆ. ಮತ್ತೆ ಇಲ್ಲಿ 2-3 ಕಡೆ ವಿಚಾರಗಳನ್ನ ನೋಡಬೇಕಾಗುತ್ತೆ. ಒಂದು ಆರ್ ನಗರದಲ್ಲಿ ದರ್ಶನ್ ಅವರ ನಿವಾಸ ಮತ್ತೆ ಆ ಪವಿತ್ರ ಗೌಡ ಅವರ ನಿವಾಸ ಇತ್ತು. ಹೀಗಾಗಿ ಅಲ್ಲಿ ವಶಕ್ಕೆ ಪಡೆದು ಅಲ್ಲಿ ಪೊಲೀಸರು ಸಹಿತ ಕೆಲಸವನ್ನ ಮಾಡ್ತಾರೆ. ಮತ್ತೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿತ್ತು. ಏನು ಕೊಲೆ ಮತ್ತೆ ಸಾಕ್ಷಿನಾಶ ಪ್ರಕರಣ ಅಂತ ಹೇಳಿ ಸೆಕ್ಷನ್ ಅನ್ನು ಹಾಕಿ ದಾಖಲು ಮಾಡಿದ್ದಾರೆ. IPC ಸೆಕ್ಷನ್ 302 ಮತ್ತೆ IPC 201 IPC ಅಡಿಯಲ್ಲಿ ಕೇಸನ್ನ ಮಾಡಲಾಗಿದೆ. ಈಗ ಆ ಕೇಸಿಗೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಭೇಟಿ ಸಹಿತ ನೀಡಿ ಪೊಲೀಸ್ ಅಧಿಕಾರಿಗಳು ಸ್ಪಾಟ್ ಮಹಾಜರನ್ನ ಮಾಡುವಂತ ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ಮುಂದಿನ ಹಂತದಲ್ಲಿ ಇವರು
ಇವರೆಲ್ಲರೂ ಕೂಡ ಒಟ್ಟಾರೆಯಾಗಿ ವಿಚಾರಣೆಯನ್ನ ಮಾಡಿಕೊಂಡು ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಒಳಗಾಗಿ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿಸಬೇಕನ್ನೋದು ಸದ್ಯ ಪೊಲೀಸರ ಮುಂದಿರುವಂತಹ ಪ್ಲಾನ್. ಜೊತೆಗೆ ಈ ಕೊಲೆ ಯಾವ ರೀತಿಯಾಗಿ ನಡೀತು, ಯಾರ್ಯಾರೆಲ್ಲ ಹೊಡೆದ್ರು, ಯಾರ್ಯಾರೆಲ್ಲ ಅಲ್ಲಿದ್ರು, ಮತ್ತೆ ಹೇಗೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು. ಶನಿವಾರ ಸುಮಾರು ಮಧ್ಯಾಹ್ನ ಟೈಮಲ್ಲಿ ಅವನನ್ನ ಚಿತ್ರದುರ್ಗದಿಂದ ಕರ್ಕೊಂಡ್ ಬಂದ್ರು ಅಂತ ಹೇಳ್ತಿದ್ದಾರೆ. ಮತ್ತೆ ರೇಣುಕಾ ಸ್ವಾಮಿ ಮೃತರು ಏನಿದ್ದಾರೆ ಅವರ ಕುಟುಂಬಸ್ಥರು, ಅವ್ರ ತಾಯಿ ಆಗ್ಬೋದು, ತಂದೆ ಆಗ್ಬೋದು, ಅವರ ಕುಟುಂಬಸ್ಥರು ಸಹಿತ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಈಗಾಗಲೇ ಬಂದಿದ್ದಾರೆ. ಅವ್ರ ತಾಯಿ ಪೊಲೀಸ್ ಠಾಣೆಗೆ ಗೋಡೆಗೆ ಹೊರಕೊಂಡು ನಿಂತ್ಕೊಂಡು ಮಗನನ್ನ ಕಳ್ಕೊಂಡು ಕಣ್ಣೀರನ್ನ ಹಾಕ್ತಾ ಇದ್ರು. ಅವರ ಕಡೆಯಿಂದ ಒಂದಷ್ಟು ಹೇಳಿಕೆಗಳನ್ನ, ಸ್ಟೇಟ್ಮೆಂಟ್ ಗಳನ್ನ ಮಾಡ್ಕೊಬೇಕಾಗತ್ತೆ. ಮುಂದಿನ ಕ್ರಮಗಳನ್ನ ಜರುಗಿಸ್ತಾರೆ. ರೆಹಮಾನ್, ಪ್ರಜ್ವಲ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೇನೆ.